ಗಾಯ್ಸ್, ನಾವು ಹೊರಟದ್ದು ಪತ್ರೊಡೆ ಎಲೆ ಕೊಯ್ಲಿಕ್ಕೆ. ಹಾ, ಎಲ್ಲಿಂಟು ಮರದಲ್ಲಿ? ಮಳೆ ಬರ್ತದಾ? ಪತ್ರೊಡೆ ಎಲೆಗೆ ಗುಡ್ಡೆ ಎಲ್ಲ ಹುಡುಕಬೇಕೀಗ. ಹೋಗ್ತಾ ಇದ್ದೇವೆ. ಎಂತ? ಎಷ್ಟು ರೂಪಾಯಿ ಮರಚಿ? 50 ರೂಪಾಯಿ 10 ಎಲೆಗೆ. ಅಷ್ಟು ರೇಟಾ? 10 ಎಲೆಗೆ 50 ರೂಪಾಯಿ ಅಂತೆ ಅಂಗಡಿಯಲ್ಲಿ. ಸಣ್ಣ ಸಣ್ಣ ಎಲೆಗ ಹೀಗೆ ಇರ್ತದೆ ಪತ್ರೊಡೆ ಎಲೆ. ಸಣ್ಣ ಸಣ್ಣದುಂಟು ಅಷ್ಟೇ ಎಲೆ ಎಲ್ಲ. ನಾನು ಕೈಯಲ್ಲೇ ಕೊಯ್ತಿದ್ದೇನೆ, ಬಟ್ ಕೈಯಲ್ಲಿ ಕೊಯ್ಬಾರ್ದು, ಅದು ತುರಿಸ್ತದೆ. ಮತ್ತು ಎಲ್ಲ ಎಲೆ ಯೂಸ್ ಮಾಡಲಿಕ್ಕಿಲ್ಲ, ನೆಲದಲ್ಲಿ ಆಗ್ತದಲ್ಲ ಚೇವು, ಅದನ್ನೆಲ್ಲ ಹಾಕಲಿಕ್ಕಿಲ್ಲ. ಎಲ್ಲಿ ಬಿದ್ದೋಯ್ತು? ಸಣ್ಣ ಸಣ್ಣ ಎಲೆ. ಇಲ್ಲಿ ನೋಡಿ, ನನಗೆ ಎಷ್ಟು ದೊಡ್ಡ ಎಲೆ ಸಿಕ್ಕಿತು. ತುಂಬ ಮೇಲೆ ಉಂಟು ಮರದಲ್ಲಿ. ಬಟ್ ಅದು ಅಪ್ಪನಿಗೆ ಕೊಯ್ಲಿಕ್ಕೆ ಆಗ್ತಿಲ್ಲ, ಹತ್ತಬೇಕಂತ, ಅದಕ್ಕೆ ಗಲೆ ಹಿಡ್ಕೊಂಡು ಬಂದಿದೆ. ಬಟ್ ಮೇಲೆ ದೊಡ್ಡ ದೊಡ್ಡ ಎಲೆ ಉಂಟು. ನಮಗೆ ಕೆಳಗಡೆ ಎಲ್ಲ ಸಣ್ಣ ಸಣ್ಣ ಎಲೆ ಮಾತ್ರ ಸಿಗ್ತಾ ಉಂಟು. ನೋಡುವ, ಸಿಗ್ತದೆ, ಹುಡುಕುವ. ಸಿಗಿತಾ? ಅದು ಸಣ್ಣ ಸಣ್ಣ ಎಲೆನೇ ಸಿಗುದು, ನಮಗೆ ದೊಡ್ಡ ಎಲೆ ಸಿಗಲಿಲ್ಲ. ಅದೆಲ್ಲ ಹರಿದು ಹೋಗ್ತುಂಟು ಕಲೆಯಲ್ಲಿ ಕೊಯ್ದು. ಮತ್ತು ಮರಕ್ಕೆ ಹತ್ತಲಿಕ್ಕೆ ಆಗೋದಿಲ್ಲಲ್ಲ, ಜಾರ್ತದೆ. ಮಳೆಗೆ ಫುಲ್ ಮರ ಥಂಡಿ ಜಾರ್ತಾ ಉಂಟು. ಮಳೆಗೆ ಮರ ಜಾರ್ತದೆ, ಇಲ್ಲದಿದ್ದರೆ ಮರಕ್ಕೆ ಹತ್ತಿ ಕೊಯ್ತಿದ್ರು ಅಲ್ಲ ಒಬ್ಬಪ್ಪ. ಫುಲ್ಲು ಜಾರ್ತುಂಟು. ಮತ್ತು ಕಲೆಯಲ್ಲಿ ಕೊಯ್ಯುವಾಗೆಲ್ಲ ಹರಿದು ಹೋಗ್ತುಂಟು ನೋಡಿ. ಮರದಲ್ಲಿ ಉಂಟು, ಇಲ್ಲಿ ಕಾಲಿಡಲಿಕ್ಕೆ ಜಾಗ ಇಲ್ಲ. ಕಾಲಿಗೆಲ್ಲ ಮುಳ್ಳು ಪರಂಕಿದೆ. ಯಪ್ಪ, ಸಿಗ್ತದಾ? ಅದು ಅಲ್ಲೆಲ್ಲ ಸ್ಟ್ರಕ್ ಆಗ್ತುಂಟು, ಬೀಳ್ತಿಲ್ಲ ಕೆಳಗೆ. ಅದ್ರ ಬುಡದಲ್ಲಿ ಎಷ್ಟು ಬಲ್ಲೆ ಉಂಟು, ಅಲ್ಲಿ ಹೇಗೆ ಹೋಗುದು ನಾನು? ನನಿ ಮೆಲ್ಲ ಚಿಲಕಕ್ಕೆ ಕುಟ್ಟಿಯಕ್ಕೆ. ಮಳೆ ಬರುವಾಗೆ ಆಗಿದೆ. ಮುಗಾಲಾಯ್ತು ಫುಲ್ಲು. ಇನ್ನೆಲ್ಲಿ ಬಿದ್ದಿದೆ? ಮೇಲೆ ಮರದಲ್ಲಿ ಉಂಟು ತುಂಬ. ಹಾಂ, ಸಿಗುದಿಲ್ವಾ? ಆಗ್ತದಾ? ಕಡಲೆ ಹೂವೆ ಅಂತ ಸಾಕು. ಹೌದಾ? ಹೊಟ್ಟದ್ ಗಾಯ್ಸ್, ನಾವು ಒಬ್ಬ ಬಲ್ಲೆಯಲ್ಲಿ ಆಗುದಿಲ್ಲ. ಬನ್ನಿ ಬನ್ನಿ. ಕಾಲು ಪರಿಸ್ಥಿತ ಇಲ್ಲ, ನಮ್ಗೆ ಎಂತ ಸ್ವಲ್ಪ ಅಲ್ಲಿ ರಕ್ತ ಬರ್ತುಂಟು. ಅಂಬುಲಿ ಸಹ ಕಚ್ಚುತ್ತುಂಟು.
ಕರಚಿದೆ ಫುಲ್ಲು, ಉರಿತುಂಟು. ನೋಡಿ ಎಂತ ಸತ್ತಿದೆ ಅಂತ. ಗೆಸ್ ಮಾಡಿ ಅಂತೆ. ನೋಡಿ ಇದರಲ್ಲಿ ಮುಳ್ಳು ನೋಡಿ ಗಾಯ್ಸ್, ಇವು ಮುಳ್ಳಂದಿ. ಅದೇ ಹೇಗೆ ಸತ್ತದು ಪಾಪ? ಅದೇ ಹೇಗೆ ಸಾಯಿದು ಹಾಗೆ ಪಾಪ? ಸತ್ತೋಗಿದೆ. ಅಪ್ಪ ಮರಕ್ಕೆ ಹತ್ತುತ್ತಾರಂತೆ, ಕಮ್ಮಿ ಸಿಕ್ಕಿದೆ ಹಾಗೆ. ಇದು ಸಾಕಾಗೋದಿಲ್ಲ. ಮತ್ತು ಬೇರೆ ಚೇವು ಎಲೆ ನಾವು ಮಿಕ್ಸ್ ಮಾಡೋದಿಲ್ಲ, ಹಾಗೆ ಮರ ಚೇವಲ್ಲೇ ಪತ್ರೊಡೆ ಮಾಡೋದು. ಈಗ ಸ್ವಲ್ಪ ಮಳೆ ಇಲ್ಲ, ಮರ ಸ್ವಲ್ಪ ಡ್ರೈ ಉಂಟು, ಹಾಗೆ ಅಪ್ಪ ಮರಕ್ಕೆ ಹತ್ತುತ್ತಾರಂತೆ. ಹಾಗೆ ಇನ್ನೊಂದಿಲ್ಲ ಉಂಟು. ಆಯ್ತಾ? ಮೆಲ್ಲ. ಹೋಗುವ ಹೊರಟದ್ದು ಗಾಯ್ಸ್ ನಾವು. ಈ ಅಪ್ಪನಿಗೆ ಸಾಕು ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ. ವಾಪಸ್ ಮರಕ್ಕೆ ಹತ್ತದು. ಮುಂಬುರು ಸೊಂಟು ಇವು. ಸಾಕು ಪೋಯ್ ಫೈನಲಿ ಕಾಡಿನಿಂದ ಹೊರಗೆ ಬಂದ್ವಿ. ಆ್ಯಕ್ಚುಲಿ ನಮ್ಮ ಮನೆಯ ತೋಟದಲ್ಲಿ 2 ಮರ ಉಂಟು, ಹುಲಿ ಮರ. ಅದರಲ್ಲಿ ಪ್ರತಿ ಸತಿ ಆಗ್ತದೆ ತುಂಬ, ಬಟ್ ಈ ಸತಿ 1, 2, 3 ಇರೋದಷ್ಟೇ. ಏಣಿಬೇಕಾ? ತುಂಬ ಆಗ್ತಿತ್ತು ಪ್ರತಿ ವರ್ಷ, ಬಟ್ ಈ ಸತಿ ಎಂತ ಗೊತ್ತಿಲ್ಲ, ಮಳೆ ಕಮ್ಮಿ ಅಂತೆ, ಹಾಗೆ ಎಲೆ ಕೂಡ ಕಮ್ಮಿ ಆಗಿದೆ ಅಂತೆ. ಎಲ್ಲಿಂಟು ಏಣಿ? ಏಣಿ ಬೇಕಂತೆ ಅಪ್ಪನಿಗೆ. ನಿಮ್ಮ ಏನಿ ತಗೊಂಡು ಬಾಕಿ ನಾವು ಬೀಳ್ತಿದ್ದೆ. ಈಗ ತಗೊಳ್ಳಿ. ಹಾಂ, ಎಷ್ಟುಂಟು ಎಲೆ? 3-4 ಅಷ್ಟೇನಾ? ಲಾಸ್ಟ್ ಟೈಮ್ ತುಂಬ ಆಗಿತ್ತಲ್ಲ. ಎಲ್ಲಿಂಟು ಗಲೆ? ಹಾಂ, ಅಲ್ಲಿ ಕಾಣೋದಿಲ್ಲ, ಮೇಲಿಲ್ಲ. ಅಷ್ಟೇನಾ ಅಂತ, ಕೆಳಗಡೆ ಮಾತ್ರ ಆಗಿರಬೇಕು. ಅದು ಮರದಲ್ಲಿ ಕೊಯ್ಯುವ. ಇನ್ನೊಂದು ಮರದಲ್ಲಿ, ಅಲ್ಲಿ ಅದರಲ್ಲಿ ಉಂಟು, ನೋಡುವ. ಹಾಂ, ಇರ್ಬೋದು, ನೋಡ ಕೆಳಗಿದ್ರೆ ಕೊಯ್ಯುವ. ಆ್ಯಕ್ಚುಲಿ ಎಲ್ಲರೂ ಇದು ಎಲ್ಲ ಯೂಸ್ ಮಾಡ್ತಾರೆ, ಬಟ್ ಇದು ತುಂಬ ತುರಿಸ್ತದೆ, ಮರಚೇವೆ ತುರಿಸ್ತದೆ. ಈ ಎಲ್ಲ ಯೂಸ್ ಮಾಡಿದರೆ ಇನ್ನೂ ಸ್ವಲ್ಪ ತುಂಬ ಗಂಟಲೆಲ್ಲ ತುರಿಸ್ತದೆ. ಸೊ ಮರಚೇವೆ ಯೂಸ್ ಮಾಡಿ. ಪ್ರತಿ ಸತಿ ತುಂಬ ಸಿಕ್ತಿತ್ತು, 4-5 ಸತಿ ಮಾಡಿ ತಿಂತಿದ್ವಿ ಆಟಿ ಟೈಮಲ್ಲಿ. ಬಟ್ ಈ ಸತಿ ಎಂತ ಗೊತ್ತಿಲ್ಲ, ಯಾವ ಮರದಲ್ಲಿ ಸಹ ಇಲ್ಲ ಚೇವಿದ್ದು. ಸಣ್ಣದು ಅಷ್ಟೇ. ಮುಂಚೆ ಎಲ್ಲ ದೊಡ್ಡದು ಎಲೆ ಬರ್ತಿತ್ತು, ಈ ಸತಿ ಇಲ್ಲ. ಬಟ್ ಇದನ್ನೆಲ್ಲ ಯೂಸ್ ಮಾಡಿಬಿಡೈತೆ, ಈ ಎಲೆ ಇದು ತುರಿಸ್ತದೆ ಜಾಸ್ತಿ.
ಇಂಥ ಎಲೆ ನಮ್ಮಲ್ಲಿ ಬೇಕಾದಷ್ಟು ಉಂಟು, ಬಟ್ ಇದಷ್ಟು ಟೇಸ್ಟ್ ಆಗೋದಿಲ್ಲ, ಚೆಂದ ಆಗೋದಿಲ್ಲ, ಮತ್ತು ಜಾಸ್ತಿ ತುರಿಸ್ತದೆ. ಸೊ ಇಂಥದ್ದು ಎಷ್ಟು ಬೇಕಾದರೂ ಉಂಟು ತೋಟದಲ್ಲಿ, ನೋಡಿ ಎಷ್ಟು ಉಂಟು. ನಾವು ಇದನ್ನೆಲ್ಲ ಮುಂಚೆ ಎಲ್ಲ ಕಮ್ಮಿ ಯೂಸ್ ಮಾಡ್ತಿದ್ದದ್ದು, ಈ ಎಲೆ ನೆಲದಲ್ಲಿ ಆಗ್ತದೆ, ನಾವು ಮರಚೇವಿ ಯೂಸ್ ಮಾಡ್ತಿದ್ದದ್ದು. ಇವಾಗ ಇದು ಎಲೆಯನ್ನೆಲ್ಲ ಚೆಂದ ತೊಳ್ಕೊಂಡು ಬರ್ತೇವೆ. ತೋಡಿಗೆ ಹೋಗ್ತಿದ್ದೇವೆ ನಾವು, ಎಲೆಯನ್ನೆಲ್ಲ ಚೆಂದ ವಾಶ್ ಮಾಡಬೇಕು. ಸೊ ವಾಶ್ ಮಾಡಿ ನೆಕ್ಸ್ಟ್ ಕಟ್ ಮಾಡಬೇಕು ಚೆಂದ. ಅದು ಹುಳ ಎಲ್ಲ ಇರ್ತದೆ ಎಲೆಯಲ್ಲಿ, ಹಾಗೆ ಚೆಂದ ವಾಶ್ ಮಾಡಬೇಕು ಎಲೆಯನ್ನು. ಸೊ ಬನ್ನಿ. ತೋಡಿಗೆ ಬಂದ್ವಿ. ತೋಡಲ್ಲಿ ನೀರು ಚೆಂದ ಹೋಗ್ತಾ ಉಂಟು, ಬಟ್ ಆದರೂ ಕೂಡ ಮಳೆ ಈ ಸರ್ತಿ ಕಮ್ಮಿ ಅಲ್ಲ. ಅಲ್ಲಿ ಹಾವು ನೋಡಿ, ಹಾವು. ಅದು ಒಂದು ಹಾವಿತ್ತು, ಒಳ್ಳೆನಾ ಅಂತ. ಹಾಂ, ಅಲ್ಲಿತ್ತು, ಅದು ಹೋಯ್ತು ಆ ಕಡೆ. ಓಕೆ, ಹೀಗೆ ಚಂದ ಫಸ್ಟಿಗೆ ತೊಟ್ಟನ್ನೆಲ್ಲ ಕೊಯ್ಕೊಳ್ಬೇಕು. ನೋಡಿ, ಹೀಗೆಲ್ಲ ಗಲೀಜಿರ್ತದೆ, ಇದನ್ನೆಲ್ಲ ಚೆಂದ ಕ್ಲೀನ್ ಮಾಡಬೇಕು. ಅದೆಂತ ಕಲೆ. ದೊಡ್ಡಕ ಪೊಲ್ಲಾಗ್ತದೆ, ಕರ್ಕುರು ಅದಕ್ಕೆ 2 ದಿನ ಅದಿಡಿ ರೆಡಿ. ತೊಳೆದೆಲ್ಲ ಆಯಿತು, ಇನ್ನು ಸಣ್ಣಗೆ ಕೊಚ್ಚಬೇಕು. ನೋಡಿ, ಹೀಗೆ ಸಣ್ಣದಾಗಿ ಸಣ್ಣ ಕೊಚ್ಚಿಕೊಳ್ಬೇಕು. ಅಲ್ಲಪ್ಪ, ನೋಡಿ. ಹೌದು, ಆಲ್ಮೋಸ್ಟ್ ಕೊಚ್ಚಿ ಎಲ್ಲ ಆಗ್ತಾ ಬಂತು. ಇನ್ನೊಂದು 2-3 ಎಲೆ ಉಳಿದಿದೆ. ಎಲೆ ಎಲ್ಲ ಕೊಯ್ದು ರೆಡಿ ಆಗಿದೆ. ಇನ್ನು ಅಕ್ಕಿ ಕಡ್ದು ಅಕ್ಕಿಗೆ ಎಲೆಯನ್ನು ಮಿಕ್ಸ್ ಮಾಡಿ ಮತ್ತು ಬೇಯಲಿಕ್ಕೆ ಇಡಬೇಕು. ಪತ್ರೊಡೆ ಮಾಡಲಿಕ್ಕೆ ನಾನು ವೈಟ್ ರೈಸ್ ತಗೊಂಡಿದ್ದೇನೆ. ಕೆಲವರು ಬ್ರೌನ್ ರೈಸಲ್ಲಿ ಮಾಡ್ತಾರೆ, ಅಂದರೆ ಅದು ಬ್ರೌನ್ ರೈಸ್ ಹಾಕಿದರೆ ಟೇಸ್ಟ್ ಬರ್ತದೆ ಅಂತ. ಬಟ್ ನಾನಿಲ್ಲಿ ವೈಟ್ ರೈಸ್ ಮಾತ್ರ ತಗೊಂಡಿದ್ದೇನೆ. ಇದು ಕಡ್ದು ಡೈರೆಕ್ಟ್ ಎಲೆಗೆ ಹಾಕೋದು, ಮಿಕ್ಸ್ ಮಾಡಿ ಮತ್ತೆ ಬೇಯಿಸೋದು. ಆಯಿತಾ? ಉಪ್ಪು ಹಾಕಿದ್ರಾ? ಉಪ್ಪು ಮತ್ತು ಅಕ್ಕಿ ಹಾಕಿ ಕಡ್ದು ಎಲೆಗೆ ಮಿಕ್ಸ್ ಮಾಡೋದು.
ಹೀಗೆ ಎಲ್ಲ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಬೇಕು. ಏ ಕಾಲೇಜ್ ಕುಮಾರ ಬಂದ. ಇದನ್ನ ಬೇಯಲಿಕ್ಕೆ ಇಡಬೇಕು ಇಡ್ಲಿ ಮಡಿಕೆಯಲ್ಲಿ. ಬೆಂದಾದ ಮೇಲೆ ಸಣ್ಣ ಸಣ್ಣ ಪೀಸ್ ಮಾಡಬೇಕು. ಮತ್ತೆ ಮಸಾಲೆ ಹಾಕಿ ಮಿಕ್ಸ್ ಮಾಡಿದ್ರೆ ಪತ್ರೊಡೆ ರೆಡಿ. ಈಗ ಇಡ್ಲಿ ಮಡಿಕೆ ಇಡ್ತಿದ್ದೇವೆ. ಬಾಳೆ ಎಲೆ ಹಾಕಿ ಇಡ್ಬೋದು, ನಾವು ಪಾತ್ರ ಹಾಕ್ತಿದ್ದೇವೆ. ಬಾಳೆ ಎಲೆಯಲ್ಲಿ ಮಡಚಿಡ್ತಾರೆ ಕೆಲವರು, ಬಟ್ ನಾವು ಡೈರೆಕ್ಟ್ ಪಾತ್ರದಲ್ಲಿ ಹಾಕಿ ಇಡ್ಲಿ ಮಡಿಕೆಗೆ ಇಟ್ಟು ಬೇಯಿಸುದು. ಆಯ್ತಾನ ಕಾಲೇಜು? ಹೋಮ್ವರ್ಕ್ ಇಲ್ವಾ? ಉಂಟಾ? ಈಗ ನಾವಿದನ್ನು ದಿಕ್ಕೆನಲ್ಲಿ ಇಡಬೇಕು. ಎಷ್ಟು ಗಂಟೆ ಬೇಯಬೇಕು? 1 ಗಂಟೆ. 1 ಗಂಟೆ ಆದರೂ ಬೇಯಿಸ್ಬೇಕು. ನೀರಿಲ್ಗಿದ ನೀರಿಲ್ಗ ಗುಡಿ ಬುತ್ತುಂಟೆ.